ನಗರದ ರಸ್ತೆಗಳಿಗೂ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಜಿಬಿಎ ಕೇಂದ್ರ ಕಚೇರಿ ಅನತಿ ದೂರದಲ್ಲೇನೆ ಒಂದು ಬೃಹತ್ ಗುಂಡಿ ಬಲಿಗ ಕಾಯ್ತಾ ಇದೆ. ಡೀಟೇಲ್ಸ್ ಇದೆ ನೋಡೋಣ. ನಗರದ ಗುಂಡಿ ಮುಚ್ಚಲು ಇಂದೇ ಕೊನೆ ದಿನ. ಒಂದು ಗುಂಡಿಯಿಂದ ಹಲವು ಅಪಘಾತ, ಟ್ರಾಫಿಕ್ ಜಾಮ್. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ಗ್ಯಾರಂಟಿ. ಎಸ್, ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಇದೇ 31ರೊಳಗೆ ಮುಚ್ಚಲು ಸರ್ಕಾರ ಗಡುವು ನೀಡಿದೆ. ಆದರೂ ಗುಂಡಿ ಮುಚ್ಚುವ ಕಾಮಗಾರಿ ಸಂಪೂರ್ಣ ಮುಕ್ತಾಯವಾಗಿಲ್ಲ. ಇದರಿಂದ ಇಡೀ ನಗರದ ರಸ್ತೆಗಳ ದುಸ್ಥಿತಿ ಹಾಗೆ ಮುಂದುವರೆದಿದೆ. ಇದರಿಂದ ಬೆಂಗಳೂರು ರಸ್ತೆಗಳು ಸವಾರರಿಗೆ, ಪಾದಾಚಾರಿಗಳಿಗೆ ಸೇಫ್ ಅಲ್ಲ ಅನ್ನೋದು ಅದೆಷ್ಟೋ ಬಾರಿ ಸಾಬೀತಾಗಿದೆ. ಈ ಪರಿಸ್ಥಿತಿ ಬಿಬಿಎಂಪಿಯಿಂದ ಜಿಬಿಎ ಆಗಿ ಬದಲಾದರೂ ಸಹ ಯಾವುದೇ ಬದಲಾವಣೆಯಾಗಿಲ್ಲ. ಜಿಬಿಎ ಕೇಂದ್ರ ಕಚೇರಿ ಪಕ್ಕದಲ್ಲಿ ಬಿದ್ದಿರೋ ಗುಂಡಿಯಿಂದಾಗಿ ನಿರಂತರವಾಗಿ ಅಪಘಾತಗಳು ಒಂದರ ಹಿಂದೆ ಒಂದರಂತೆ ನಡೆಯುತ್ತಲೇ ಇವೆ. ಈ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರೆ ಸಾಕು ಜೀವಕ್ಕೆ ಕುತ್ತು ಬರೋದು ಗ್ಯಾರಂಟಿಯಾಗಿದೆ. ಹೌದು, ಶಾಂತಿನಗರದಿಂದ ಕಾರ್ಪೊರೇಷನ್ ಸರ್ಕಲ್ ಬರುವ ಮಾರ್ಗ ಮಧ್ಯೆಯೇ ಸುಮಾರು 8 ಅಡಿಯಷ್ಟು ಬೃಹತ್ ಗುಂಡಿ ಬಾಯ್ತೆರೆದು ನಿಂತಿದೆ. ಈ ಗುಂಡಿ ಬಿದ್ದು ವಾರವೇ ಆದರೂ ಯಾವುದೇ ಅಧಿಕಾರಿ ವರ್ಗ ಇದರ ಕಡೆ ಗಮನ ಹರಿಸಿಲ್ಲ. ಇದನ್ನ ಮುಚ್ಚುವ ಯೋಚನೆಯನ್ನೂ ಮಾಡಿಲ್ಲ. ಇನ್ನು ಗುಂಡಿಗೆ ಮುಕ್ತಿ ನೀಡಬೇಕಾಗಿದ್ದ ಜಿಬಿಎ ಗುಂಡಿ ಮುಂದೆ ಬೃಹತ್ ಗಾತ್ರದ ಗುಂಡಾದ ದಪ್ಪ ಕಲ್ಲನ್ನಿಟ್ಟು ಮುರಿದ ಬ್ಯಾರಿಕೇಡ್ ಇಟ್ಟು ಕೈತೊಳೆದುಕೊಂಡಿದೆ. ಪರಿಣಾಮ ಒಂದು ಕಡೆ ನಿತ್ಯ ಟ್ರಾಫಿಕ್ ಹೆಚ್ಚಾಗ್ತಿದ್ರೆ, ಮತ್ತೊಂದು ಕಡೆ ಗುಂಡಿ ಇರುವ ಅರಿವಿಲ್ಲದೆ ಬರುವ ಸವಾರರು ಗುಂಡಿ ತಪ್ಪಿಸಲು ಹೋಗಿ ಬೇರೆ ವಾಹನಗಳಿಗೆ ಡಿಕ್ಕಿಯಾಗ್ತಿದ್ದಾರೆ. ಇಷ್ಟೇ ಅಲ್ಲ, ಈ ರಸ್ತೆಯಲ್ಲಿ ರಾತ್ರಿ ವೇಳೆ ನಡೆದು ಬರುವ ಸವಾರರಿಗೂ ಈ ಗುಂಡಿ ಡೆಡ್ಲಿ ಆಗಿದೆ. ಒಂದೊಮ್ಮೆ ಕೊಂಚ ಯಾಮಾರಿ ಗುಂಡಿಗೆ ಬಿದ್ದರೂ ಜೀವಂತವಾಗಿ ಮೇಲೆ ಎದ್ದೋಳೋದೇ ಡೌಟ್. ಹೀಗಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ನಿಜಕ್ಕೂ ವಿಪರ್ಯಾಸ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನುವಂಥ ಕೂಗು ಯಾವಾಗಲೂ ಕೂಡ ಕೇಳಿ ಬರುತ್ತೆ. ಜೊತೆಗೆ ಸವಾರರು ಕೂಡ ನಿತ್ಯ ಆಕ್ರೋಶವನ್ನು ಹೊರ ಹಾಕ್ತಾರೆ. ಬಟ್ ಆದರೆ ಆ ಟ್ರಾಫಿಕ್ಗೆ ಕಾರಣ ಆಗ್ತಾ ಇರುವಂತಹ ಒಂದು ಗುಂಡಿಯನ್ನು ಮುಚ್ಚೋದಕ್ಕೂ ಕೂಡ ಬಿಬಿಎಂಪಿಗೆ ಆಗ್ತಾ ಇಲ್ಲ. ಆ ಒಂದು ಗುಂಡಿಯಿಂದ ಇಡೀ ರಸ್ತೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ಕಲ್ಲಿ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಎಲ್ಲೂ ಅಲ್ಲ, ಬಿಬಿಎಂಪಿ ಮುಂಭಾಗದಲ್ಲೇ ಆಗಿರುವಂತಹ ಘಟನೆ. ಬಿಬಿಎಂಪಿ ಮುಂಭಾಗವೇ ಬಿದ್ದಿರುವಂತಹ ಒಂದು ಬೃಹತ್ ಗುಂಡಿಯಿಂದ ಈ ಪ್ರಮಾಣದ ಟ್ರಾಫಿಕ್ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಿ ವಿಜುವಲ್ಸ್ಗಳನ್ನು. ಇದು ಬಿಬಿಎಂಪಿ ಅವರು ಬಿದ್ದಿರುವಂಥ ಗುಂಡಿಗೆ ಮಾಡಿರುವಂತಹ ಒಂದಷ್ಟು ಅದಕ್ಕೆ ಸುರಕ್ಷತಾ ಕ್ರಮಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗಿದೆ ಅಂತೇಳಿ. ಇದು ಮುಖ್ಯ ರಸ್ತೆ ಬಿಬಿಎಂಪಿಯಿಂದ, ಅಂದರೆ ನೇರವಾಗಿ ನಾವು ಶಾಂತಿನಗರ ಕಡೆಯಿಂದ ಬಂದಂಥ ಸಂದರ್ಭಗಳಲ್ಲಿ ಬಿಬಿಎಂಪಿ ಕಡೆಗೆ ಮೈಸೂರು ರೋಡ್ಗೆ ಸಂಪರ್ಕವನ್ನು ತೆಗೆದುಕೊಳ್ಳುವಂಥ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ನಿತ್ಯವೂ ಕೂಡ ಟ್ರಾಫಿಕ್ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಈ ಗುಂಡಿಯನ್ನು ಮುಚ್ಚಬೇಕಿತ್ತು. ಅಟ್ಲೀಸ್ಟ್ ಇದಕ್ಕೆ ಒಂದು ವ್ಯವಸ್ಥೆಯನ್ನಾದರೂ ಮಾಡಿ ಇಲ್ಲಿ ಹೋಗೋವಂಥ ಅವ್ರಿಗೆ ಅದಕ್ಕನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಅದೇನೂ ಮಾಡಿದೆ, ಒಂದು ದಪ್ಪದು ಬೃಹದ್ದಾದಂಥ ಒಂದು ಕಲ್ಲನ್ನು ಇಲ್ಲಿ ಹಾಕಿದ್ದಾರೆ. ಈ ಕಲ್ಲನ್ನು ಇಟ್ಟು ಮುರಿದು ಬಿದ್ದಿರುವಂಥ ಒಂದು ಬ್ಯಾರಿಕೇಡನ್ನು ಹಾಕಿ ಗುಂಡಿಯನ್ನು ಮುಚ್ಚಿದಿವೆ ಎನ್ನುವಂಥ ನಿಟ್ಟಿನಲ್ಲಿ ಇದನ್ನು ತೋರಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬಹಳ ವಿಪರ್ಯಾಸ. ಒಟ್ಟಾರೆ ಇಡೀ ನಗರವನ್ನ ಗುಂಡಿ ಮುಕ್ತ ಮಾಡಬೇಕಿದ್ದ ಜಿಬಿಎ ತನ್ನ ಮಗ್ಗುಲಲ್ಲೇ ಬೃಹತ್ ಗುಂಡಿ ಗಾತ್ರದ ಯಮನನ್ನ ಇಟ್ಟುಕೊಂಡು ಸರಿ ಮಾಡಿಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ರೆ ಸವಾರರು ತಮ್ಮದಲ್ಲದ ತಪ್ಪಿಗೆ ಅಪಾಯ ತಂದುಕೊಳ್ಳುವ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.